ನಾವು ರೋಡ್ ಮಾಡಬಾರ್ದಂತ ಕಾನೂನ್ದಾಗ ಅದನ ನಾಳೆ ಗಿರ್ತಕ್ ಬಂತು ಯಾರಿಗಂತ ತಿಂತಂದ್ರ ಇವ್ ಕರುಗಿಲ್ಲ ಇವು ಓಟ್ ಹಾಕ್ಯಾರ ಎಮ್ಮೆಲ್ಲೆ ನಾನ್ ತಂದ್ ತಕರಿಲ್ಲ ನಾವು ಹೋರಾಟ ಬಿಡೋಲ್ಲ ಸುತ್ತಲ ಹಳ್ಳಿ ಮಂದಿ ಕರ್ಸ್ ನಿನ್ನ ಇವ್ರಿಗೆ ಅಷ್ಟೇ ಅಲ್ಲ ಹತ್ತಿ ಕುಣಿಯಾಗ ಎಷ್ಟಾರ ಕುಣಿಯಾಗ ಕೊಡ್ಲಾಕತ್ತಾರ ಪೂರ ರಸ್ತೆ ಕ್ಲೀನ್ ಆಗತನ ಇದ್ರ ಚರ್ಚೆ ಹಂಗೆ ಮುಂದೆ ಓಡ್ತೀವಿ ಹತ್ತಿ ಕುಣಿ ಹೋಗ ರಸ್ತೆ ಒಂದು ಉಮೇಶ್ ಅಣ್ಣ ಒಂದು ಇದು ಕಾರ್ಯಕ್ಕೆ ಈಗ ಏನಾಯ್ತು ಅಂದ್ರೆ ಒಂದು 25 ವರ್ಷಲಿಂದ 5 ರಾಜಕಾರಣಿಗಳು MLA ಆದರಿ ಇದರ ಬಗ್ಗೆ ಏನೋ ಒಂದು ಪುಟ್ಟಿ ಮಣ್ಣಿನ ಅರಿವಿಕೆ ತಗೊಂಡಿಲ್ರಿ. ಹತ್ತಿಕುಣಿ ಗ್ರಾಮದ ಗೋಪನಾಥ್ ತಾಂಡ ಮತ್ತು ಹುಡುಗೂರು ಕ್ಯಾಂಪಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಆಗಿತ್ತು. ಸುಮಾರು ಒಂದು ವರ್ಷಗಳಿಂದ ಭಾಳ ಹದಗೆಟ್ಟಿತ್ತು. ಆದರೂ ಎಲ್ಲ ಪಂಚಾಯತಿಗೆ ಹೋಗಿಸಿಂದ ಎಲ್ಲ ಕೇಳಿದ್ರೆ ಏನೂ ಮಾಡಿಬಿಟ್ಟು ಹೇಳಿದ್ರು ಅಂದಾಗ ಈಗ ಉಮೇಶ್ ಅಣ್ಣ ಹೋಗಿಸಿಂದ ಎಲ್ಲ ತಾಂಡದ ಮಂದಿ ಮತ್ತು ಆಮೇಲೆ ಹಾಗೆ ಹೊರದಾನವ್ರು ಈ ಕಡೆ ಎಲ್ಲ ರಸ್ತೆ ಹೋಗ್ತಕ್ಕಂಥ ಜನರು ಹೋಗಿಸಿಂದ ಕೇಳಿದಾಗ ಆ ಉಮೇಶ್ ಅಣ್ಣನ ನೇತೃತ್ವದಲ್ಲಿ ಈ ಕೆಲಸ ಬಂದು JCB ಕೆಲಸ ಸ್ಟಾರ್ಟ್ ಮಾಡಿದಂಥ ಒಂದು ಉಮೇಶ್ ಅಣ್ಣ ಒಂದು ಇದು ಕಾರ್ಯಕ್ಕೆ ಈಗ ಇದು PDO ಆಗಿರ್ತಕ್ಕಂಥ ಬಸವರಾಜ್ ಸರ್ ಅವರು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ದಾರಿ ಭಾಳ ಅದಾಗೈತಿ, ಎಲ್ಲ ಕೆನಲ್ ಇರ್ಬೋದು ಎಲ್ಲ ಕೆಟ್ಟು ಹೋಗಿದ್ರಿ. ಅದಕ್ಕೆ ಸ್ವಲ್ಪ ಹೋಗಿ ಉಮೇಶ್ ಅಣ್ಣ ಅವ್ರಿಗೆ ಹೇಳಿದಕ್ಕೆ ಬಂದು ನಿನ್ನೆ ಅವ್ರು ನೋಡ್ಕೊಂಡು ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಯಾರ್ರಿ. ತಾಂಡಕ್ಕೆ ಹೋಗೋ ದಾರಿ, ಹತ್ತಿ ಕುಣಿ ಹೋಗೋ ರಸ್ತೆ ಕೆಟ್ಟು ಕ್ಯಾನಲ್ ನೀರು ಬಂದ ಮೇಲೆ ನಡೆಯೋಕೆ ತೊಂದರೆ ಆಗ್ಲಕತ್ತದ್ರಿ. ಅದು ಗಿಡ ಕಂಟಿ ಬೆಳೆದು ತೊಂದರೆ ಆಗ್ಯದ್ರಿ. ಅದಕ್ಕೆ ಕ್ಲೀನ್ ಮಾಡ್ಬೇಕು. ಮರ್ಮ ಹಾಕಿದ್ರೆ ತಾಕಾಲಿಕ್ಕೆ ನಡೆಯೋಕ್ಕಾಗುತ್ತದ್ರಿ. ಮುಂದಾಗಡೆ ರಸ್ತೆ ಮಾಡೋ ತನಕ ಹೋರಾಟ ನಿಂದ್ರದಿಲ್ಲ. ನಿಮ್ಮ ಹೆಸರು? ಬಸಲಿಂಗಪ್ಪ. ಹತ್ತಿಕುಣಿ ಗ್ರಾಮದ ಒಳಗಡೆ ಬರ್ತಕ್ಕಂಥ ಈ ರಸ್ತೆ ಏನದ ತಾಂಡ ಮತ್ತು ದುಗನೂರು ಕ್ಯಾಂಪಿಗೆ ಬರ್ತಕ್ಕಂಥದ್ದು ಸುಮಾರು 2-3 ಕಿಲೋಮೀಟರ್ ಅದಷ್ಟೇ. ಸಾಕಷ್ಟು ಜನ ಸಂಬಂಧಪಟ್ಟವ್ರ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಅದನ್ನ ಯಾರೇ ಜಾಲಿ ಕಂಟಿ ಕಡಿಯೋದಾಗಲಿ ಮರ್ಮ ಹಾಕ್ಲಾರ್ರಿ ಇವತ್ತಿನ ದಿವಸ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗ್ಯದ. ನಿರಂತರ ಮಳೆಗೆ ಹಾಳಾಗಿ ಹೋಗ್ಯದ. ಅದ್ರಸ್ಲಾಗ ಒಂದು ವಾರದ ಗಡುವು ನೀಡಿದ್ವಿ. ಒಂದು ವಾರದಾಗ ಅದು ಸರಿಪಡಿಸಲಿ ಅಂದ್ರೆ ರಸ್ತೆ ಬಂದ್ ಮಾಡ್ಬೇಕು. ಯಾದಗಿರಿ ಟು ಸೇಡಂ ರಸ್ತೆ ಬಂದ್ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ನೀಡಿದಾಗ ಇವತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರೆಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಇವತ್ತು JCBಲಿಂದ ಕಂಪ್ಲೀಟ್ ಸ್ವಚ್ಛಗೊಳಿಸಿ ಮರ್ಮ ಹಾಕುವುದಾಗಿ ಭರವಸೆ ನೀಡ್ಯಾರ. ಇದು ನಮ್ಮ ಹೋರಾಟಕ್ಕೆ ಹತ್ತಿಕುಣಿ ಗ್ರಾಮದ ಕ್ಯಾಂಪಿನ ಎಲ್ಲ ತಾಂಡದ ನಿವಾಸಿಗಳ ಹೋರಾಟಕ್ಕೆ ಇವತ್ತು ಸ್ಪಂದಿಸಿರ್ತಕ್ಕಂಥ ಅಧಿಕಾರಿಗಳು ಧನ್ಯವಾದ. ಆದರೆ ಇದು ತಾತ್ಕಾಲಿಕ ಮಾಡ್ಬೇಕು. ಮರ್ಮು ಜಂಗಲ್ ಕಟಿಂಗ್ ಮಾಡಿ ತಾತ್ಕಾಲಿಕ ಆಯಿತು. ಸಂಪೂರ್ಣ ಅದು CCನ ಮಾಡ್ರಿ, ಇಲ್ಲಿ ಡಾಮರೀಕರಣ ಮಾಡ್ಬೇಕು. ಅದು ಪೂರ್ಣ ಆಗುವವರೆಗೆ ನಿರಂತರ ಇದು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡುತ್ತದೆ. ತೆಗೆದು ಈ ಜಾಲಿಗಳೆಲ್ಲ ಸ್ವಚ್ಛ ಮಾಡಿಸಿ ಈಗ ಏನಾದ್ರು ತಗ್ಗುಂಡುಗಳಿಗೆ ಮರ್ಮಾಕಿ ಮುಚ್ಚಿಕೊಡ್ಲಕ್ಕೆ ನೀವು ಮಾಡ್ಲಕ್ಕಂದ್ರೆ ನೀವು ಮಾಡಿಬಿಟ್ರೆ ಇಷ್ಟು ಮಾಡಿದ್ರಿ ಅಂದರೆ ನಿಮ್ಮ ಪಂಚಾಯತಿಯಲ್ಲಿ ಇದಿಷ್ಟು ಮೂತದ. ಮತ್ತು ಆ ಜೈ ಬರ್ತಾನಲ್ಲ, ಜೈ ಬಂದಾಗ ಕರ್ಕೊಂಬಂದು ಇವರು ಬರ್ತಾರೆ, ಕರ್ಕೊಂಬಂದು ಎಷ್ಟಾತ ಎಸ್ಟಿಮೇಟ್ ಬರಲಾಯ್ತು. ಗಾಡಿ ಹೋಗ್ತಲ್ಲ ಹೊಲಕ್ಕೆ ಹೋಗೋಂಥಲ್ಲಿ ಸಿಮೆಂಟಿನ ಪೋಲ್ ಬರ್ತಾವೆ. ಅದು ಎತ್ತಿನ ಬಂಡಿನ ಹೋಗಲಿ, ಟ್ಯಾಕ್ಟರ್ನ ಹೋಗಲಿ, 2 ವೀಲರ್ಸ್ ಹೋಗಿದಂಗೆ ಮಾಡಿ ಸರಾಗವಾಗಿ ನೀರು ಬರ್ತಾವೆ. ಇಲ್ಲಾಂದ್ರೆ ಇದ್ರ ಏನಪ್ಪ ಮಾಡಿದ್ರೆ ಮಾಡ್ಲಾರ ಈಗ ತೆಗ್ಗುಡಿ ನಮ್ಮ ಗಾಡಿ ಬರ್ಬೇಕು. ನಂದಂತ ಬೇರೆ ಗಾಡಿ ಬರ್ತಿಲ್ಲ. ಇದಕ್ಕೆ ನೀವು ಏನು ಮಾಡ್ಲಿಕ್ಕಾಗ್ತದ, ನೀವು 100 ಕೆಲಸ ಬಿಟ್ಟು ಇದನ್ನು ಮಾಡ್ಬೇಕು. ಅವು ಆಮೇಲೆ ಇದು ಶೀಘ್ರ ಆಗೋದ್ರಿಂದ ಚಿರತೆ ಓಡಾಡಕತ್ತಿದ್ರಲ್ಲಿ. ನಾಳೆಗೆ ಗಿರ್ತಕ್ ಬಂತು ಯಾರಿಗಂತ ತಿಂತಂದ್ರೆ ಇವು ಕರುಗಿಲ್ಲ. ಇವು ಈಗ ಫುಲ್ ಗಾಡಿ ತೆಗಿತೆ ಸೈಡ್ ಬರ್ತಲ್ಲ ಆಗಿತ್ತು. ಎರಡು ಸಲ 2 ಸಲ 3 ಸಲ ಹಿಂದಕ್ಕೆ ಹೋಗ್ಬೇಡ. ಯಾಕಂದ್ರೆ ಇವು ಆದ್ಮೇಲೆ ಅಲ್ಲಿ ಹಾಸ್ಟೆಲ್ 28 ಹುಡುಗರು ಹೋದವು. ಈಗ ಅಲ್ಲ ಅದು ಪೂರ್ತಿ ತನ್ನ ಮಾಡದ ತನಗೆ ಪವರ್ಸ್ ಅದ ಮಾಡ್ಲಿ. ನಂದೇನ ಓಟ್ ಹಾಕ್ಯಾರ MLA ನಾನು ತಂದು ತಕರಿಲ್ಲ ಮಾಡಿಸಿ ತನಗೆ ಅನುಕೂಲ ಆತಲ್ರಿ. ತನ್ನ ಹಾಕಿ ತಾನು ಬೋರ್ಡ್ ಹಾಕಲಿ ಏನ್ ಮಾಡ್ರಿ ಅಂತ ಇವ್ರಿ ಅಂತಾರಲ್ಲ. ಮುಂದಕ್ಕೆ ಯಾರು ಗೈತಾರ ಪ್ರಶ್ನೆ ಇದು ಇವ್ರು ನೆನಸ್ತಾವಲ್ಲ. ವಿಡಿಯೋ ಸಾಹೇಬ್ ಈಗ 2 ಸಲ ಆಯ್ತು ಮಿನಿಸ್ಟರ್ ಆಗಿಲ್ಲ ನಮ್ಮಲ್ಲಿ ಆಗೇನಲ್ಲ. ಆರಿಸಿ ಬಂದ್ರೆ ನಾವು ಮಾಡ್ಕೊಂತೀವಿ ನಾಟ ಆ ಕಡೆ ಆಗ್ಯಾನ ಆಗ್ಬಾರ್ದು ಅಂತ ಸುಳ್ಳು ಹೇಳ್ಬಾರ್ದು. ಈಗ ನಾನು ಹಂಗೆ ಅಂತಾರೆ ಇವರು ಆತ ಬಂದರೆ ಮಾಡ್ಕೋದಂತ ಇವ್ರು ಅಂತಾರೆ. ಹಂಗೆ ಅನ್ಬಾರ್ದಂತ ನಾವು ಹೋರಾಟ ಬಿಡೋಲ್ಲ. ಸುತ್ತಲ ಹಳ್ಳಿ ಮಂದಿ ಕರ್ಸ್ ನಿನ್ನ ಇವ್ರಿಗೆ ಅಷ್ಟೇ ಅಲ್ಲ ಹತ್ತಿ ಕುಣಿಯಾಗ ಎಷ್ಟಾರ ಕುಣಿಯಾಗ ಕೊಡ್ಲಾಕತ್ತಾರ ಇವ್ರು. ನಮಗೆ ಕರೆಂಟ್ ತೊಂದರೆ ಇಲ್ಲ ಇಲ್ಲಿ
ಎಲ್ಲಿದ್ರಿ ಇಲ್ಲೇ ಸ್ಪಾಟ್ನಾಗ ಇದ್ವಲ್ಲಪ್ಪ, ಯಾರು ಬಂದಿಲ್ಲ. ಅಲ್ಲ ನಿಂದಲ್ಲ ಗೋಪನಕ್ಕಿ ತಾಂಡೆವರೆಗೆ ಮತ್ತು ದುಗ್ನೂರಹಳ್ಳಿಗೆ ಬರತಕ್ಕಂಥದ್ದು ಶಾಲಿ ಮಕ್ಕಳು ಊರಕ್ಕೆ ಬರೋಗಾದ್ರೆ ತೊಂದರೆ ಆಗ್ಯದ. ಅದರಲ್ಲಿ ಇರ್ತಕ್ಕಂಥದ್ದು ರಸ್ತೆ ಎಲ್ಲ ಖರಾಬಾಗಿ ಹೋಗ್ಯದ, ಗಾಡಿ ಬರ್ಲಾರ್ದಂಗೆ ಹೋಗ್ಲಾರ್ದಂಗೆ ಆಗ್ಯದ. ಈಗ ಇರ್ತಕ್ಕಂಥದ್ದು PDO ಸಾಹೇಬರು, ನಮ್ಮ ಮುಂದಳ ಉಮೇಶ್ ಸಾಹೇಬರು ಅವರೆಲ್ಲರೂ ಎಲ್ಲ ಚರ್ಚೆ ಮಾಡಿದ ಮೇಲೆ ಈಗ ಮಾಡ್ತಕ್ಕಂಥ ಕೆಲಸ ಚಾಲುವಾಗಿರ್ತದ. ಇದೇನಾದಂದರೆ ಕಟ್ಟಿ ಕಮರಿ ತೆಗೆದು ತಾತ್ಕಾಲಿಕ ಮರಮ ಹಾಕಿರ ಅಷ್ಟೇ ನಡೀತದ. ಮತ್ತು ಮುಂದೆ ಏನದಂದರೆ ಇದ್ರದ್ದು ಪೂರ ರಸ್ತೆ ಕ್ಲೀನ್ ಆಗತನ ಇದ್ರ ಚರ್ಚೆ ಹಂಗೆ ಮುಂದೆ ಓಡ್ತದೆ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಹತ್ತಿಗುಣಿ ಹೆಂಕಪ್ಪ ರೀ.